ಸರ್ ವರ್ಣ ಕಳಿಸಿದ್ದೀನಿ. ಹುಂಡೈ ವರ್ಣ ಹಾಂ, ಯಾವ್ದು ಮಾಡಲಿ ಸರ್ ಅದು? 2009 ಮಾಡಲ್ ಸರ್. ಓಕೆ 2009 ಪೆಟ್ರೋಲಾ ಡೀಸೆಲಾ? ಡೀಸೆಲ್ ಸರ್. ಓಕೆ ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ? ಸರ್ ಗಾಡಿ 1,10,000 ಓಡಿದೆ. ಓಕೆ ಇದು ಎಫ್ ಸಿ ಇನ್ಸೂರೆನ್ಸು? FC 5 ವರ್ಷ ಇದೆ, ಇನ್ಸೂರೆನ್ಸ್ 1 ವರ್ಷ ಇದೆ. ಓಕೆ ಟೈರ್ಗಳು? ಟೈರ್ ಎಲ್ಲ 50% ಇದೆ. ಓಕೆ ಸೀಟ್ ಕವರ್ಸು, ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ? ಎಲ್ಲ ರನ್ನಿಂಗ್ ಇದೆ ಸರ್. ಟಾಪ್ ಎಂಡ್ ಮಾಡಲ್ ಅದು. 1.6 ಲೀಟರ್ ಇಂಜಿನ್ ಬರುತ್ತೆ SX. ಹ್ಞೂ ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ, ಹ್ಞೂ AC ಆಟೋಮೆಟಿಕ್, ಸೆಂಟ್ರಲ್ ಲಾಕ್, ಮ್ಯಾಗ್ ವಿಲ್ ಹ್ಞೂ ಎಲ್ಲ ಬರುತ್ತೆ ಸರ್. ಓಕೆ ಗಾಡಿ ಟಚಪ್ಪು ರೀಪೇಂಟು? ಅದೆಲ್ಲ ಏನಿಲ್ಲ ಸರ್, ಒರಿಜಿನಾಲಿಟಿ ಇಲ್ಲ. ಓಕೆ ಅಂದರೆ ತೊಗೊಳೋದು ಈ ಗಾಡಿ ಖರ್ಚು ಏನಿಲ್ಲ? ಖರ್ಚೇನಿಲ್ಲ ಸರ್, ಮಾಮೂಲಿ ಜನರಲ್ ಸರ್ವಿಸ್ ಮಾಡ್ಕೋಬೇಕು. ಹ್ಞೂ ಹ್ಞೂ ಓಕೆ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಗಾಡಿ ಲೊಕೇಶನ್ ಬಂದು ಮಾಗಡಿ ಮೇನ್ ರೋಡು, ಸೀಗಹಳ್ಳಿ ಗೇಟ್. ಓಕೆ ಏನು ಹೇಳ್ತಾರೆ ಗಾಡಿ ರೇಟ್ ಇದಕ್ಕೆ? ಸರ್ 2 ಲಕ್ಷ ಹೇಳ್ತಾ ಇದ್ದೀನಿ. ಹ್ಞೂ ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ 185 ಕೊಡ್ತೀನಿ. ಒಂದು 85. 1,85,000 ಹ್ಞೂ ಅದೇ ಫೈನಲ್ಲು? ಫೈನಲ್. ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವಲ್ಲ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಇನ್ನೊಂದು ಯಾವ್ದು ಸರ್ ಗಾಡಿ? ಸರ್ ಇನ್ನೊಂದು i10 ಮ್ಯಾಗ್ನಾ ಪ್ಲಸ್ಸು. ಹುಂಡೈ i10 ಮ್ಯಾಗ್ನಾ ಪ್ಲಸ್ಸು. ಹ್ಞೂ ಓಕೆ ಯಾವ್ದು ಮಾಡಲು? 2013 ಮಾಡಲ್ಲು. ಓಕೆ ಓನರು 4 ಆಗಿದೆ. ಓಕೆ ಕಿಲೋಮೀಟ್ರ್ 86,000 ಜಿನ್ಯನ್ ಓಡಿದೆ. ಹ್ಞೂ ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಹ್ಞೂ ಅದು ಮ್ಯಾಗ್ನಾ ಪ್ಲಸ್ ವೇರಿಯಂಟ್ ಸರ್. ಪವರ್ ಸ್ಟೇರಿಂಗ್ ಬರುತ್ತೆ, ಹ್ಞೂ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಹ್ಞೂ ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಇಂಡಿಕೇಟರ್ ಬರುತ್ತೆ. ಆಲ್ಮೋಸ್ಟ್ ಟಾಪ್ ಎಂಡ್. ಟಾಪ್ ಎಂಡ್. ಹ್ಞೂ ಇದು ಪೆಟ್ರೋಲ್ ಡೀಸೆಲ್? ಒಂದು ವೇರಿಯಂಟ್ ಕಮ್ಮಿ ಬರುತ್ತೆ. ಓಕೆ ಪೆಟ್ರೋಲ್. ಪೆಟ್ರೋಲ್ ಗಾಡಿ ಅಲ್ಲ? ಪೆಟ್ರೋಲ್. ಓಕೆ ಇದು ಎಲ್ಲ ಎ ಸಿ ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದಾವಲ್ಲ? ಎಲ್ಲ ವರ್ಕಿಂಗ್ ಇದೆ ಸರ್. 1 ರೂಪಾಯಿ ಕೆಲಸ ಎಲ್ಲ ತಗೊಂಡು ಓಕೆ ಗಾಡಿ ಇದು ಏನು ರೀಪೇಂಟ್ ಟಚಪ್ ಆ ಥರ ಏನಾಗಿಲ್ಲ? ಅದೆಲ್ಲ ಏನಿಲ್ಲ ಸರ್, ಒರಿಜಿನಾಲಿಟಿಲಿ ಇದೆ. ಓಕೆ ಏನು ಹೇಳ್ತಾರೆ ಈ ಗಾಡಿ ರೇಟು? ಸರ್ ಗಾಡಿ ರೇಟು 2.35 ಹೇಳ್ತಿರೋದು. ಹ್ಞೂ ನಿಮ್ಮ ಚಾನಲಿಂದ ಬಂದರೆ ಒಂದು 10,000 ಕಮ್ಮಿ ಮಾಡ್ಕೊಡ್ತೀನಿ. 2.35 ಹೇಳ್ತಿದ್ದೀರಾ? 2.25 ಇಲ್ಲ ಫೈನಲ್ ಅಂದರೆ 2.20 ಗಂಟೆ ಮಾಡ್ಕೊಡೋದು. ಓಕೆ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಆಗ್ತವ? ಆಗ್ತದೆ. ಓಕೆ ಇನ್ನೊಂದು ಯಾವ್ದು ಗಾಡಿ? ಸರ್ ಶಿಫ್ಟು VXI VXI ಪೆಟ್ರೋಲ್ ವೇರಿಯಂಟು? ಪೆಟ್ರೋಲ್ ವೇರಿಯಂಟ್. ಓಕೆ ಯಾವ್ದು ಮಾಡಲು? 2017. 17. ಓಕೆ ಓನರು? ಸಿಂಗಲ್ ಓನರು. ಎಷ್ಟು ಹೊಡಿದೆ ಗಾಡಿ? 93,000 ಒರಿಜಿನಲ್ ಹೊಡಿದೆ ಸರ್. 93,000 ಜಿನಿಯನ್. ಓಕೆ ಶೋರೂಮ್ ಇಷ್ಟೇ ಎಲ್ಲ ಸಿಗುತ್ತಾ? ಎಲ್ಲ ಶೋರೂಮ್ ಟ್ರ್ಯಾಕ್ ಅಲ್ಲ. ಓಕೆ ಗಾಡಿ ಕಂಡೀಷನ್ನು ಎಲ್ಲ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ? ಎಲ್ಲ ರನ್ನಿಂಗ್ ಇದೆ ಸರ್. ಪವರ್ ವಿಂಡೋ 4 ಡೋರ್ ಪವರ್ ವಿಂಡೋ ಬರುತ್ತೆ, ಹ್ಞೂ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮಿರರ್ ಕ್ಲೋಸಿಂಗ್ ಬರುತ್ತೆ, ಹ್ಞೂ ಪವರ್ ಸ್ಟೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಹ್ಞೂ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಓಕೆ ಒಳ್ಳೆ ಸ್ಪೀಕರ್ಸ್ ಎಲ್ಲ ಇದೆ. ಹ್ಞೂ ಟೈರ್ಗಳೆಲ್ಲ ಚೆನ್ನಾಗಿದಾವ? ಟೈರ್ ಎಲ್ಲ ನಿಮಗೆ 85 to 90 ಇದೆ ಸರ್. ಈಗ 92,000 ಹಾಕ್ಸಿರೋ ಟೈರ್. ಹ್ಞೂ ಇದು ಟಚಪ್ ರಿಪೇಂಟ್ ಏನಾಗಿಲ್ಲ? ಏನಿಲ್ಲ ಸರ್, ಒರಿಜಿನಲ್ ಇದೆ ವೆಹಿಕಲ್. ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವ? ಎಲ್ಲ ರನ್ನಿಂಗ್ ಇದೆ. ಓಕೆ ಅಂದರೆ ಇದು ಗಾಡಿ ಏನು ಖರ್ಚಿಲ್ಲ ಗಾಡಿ ತೊಗೊಳೋರಿಗೆ? ಇದರಲ್ಲೂ 1 ರೂಪಾಯಿ ಖರ್ಚಿಲ್ಲ ಸರ್. ಏನು ಹೇಳ್ತೀರಿ ಈ ಗಾಡಿ ರೇಟು? ಸರ್ 5.5 ಹೇಳ್ತಾ ಇರೋದು. ಹ್ಞೂ ಒಂದು 5.35 5.30 ಬಂದರೆ ಕೊಟ್ಬಿಡ್ತೀನಿ ಸರ್. 5.30 ಸ್ವಲ್ಪ ಹೆಚ್ಚು ಕಮ್ಮಿ? ಆಯಿತು, ಸ್ವಲ್ಪ ಹೆಚ್ಚು ಕಮ್ಮಿ. ಓಕೆ ಇನ್ನೊಂದು ಯಾವ್ದು ಗಾಡಿ? ಸರ್ Volkswagen ಪೋಲೋ ಗಾಡಿ? ಪೋಲೋ. ಓಕೆ ಮಾಡಲು? 2012 ಐಲ್ಯಾಂಡ್ ಸರ್, ಫುಲ್ಲಿ ಟಾಪ್ ಎಂಡ್. ಓಕೆ 2012 ಐಲ್ಯಾಂಡು? ಐಲ್ಯಾಂಡ್. ಓಕೆ ಏನು ಸರ್? ಓನರ್ 3 ಆಗಿದೆ. 3 ಓನರು? 4 ಓನರ್ ಆಗಿದೆ. ಓಕೆ 1 ಲಕ್ಷ ಗಾಡಿ ಓಡಿದೆ. 1 ಲಕ್ಷ? ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟ್. ಓಕೆ ಇದು ಎಲ್ಲ ಗಾಡಿ ಡಾಕ್ಯುಮೆಂಟ್ಸು ಟೈರು? ಸರ್ ಗಾಡಿ ಡಾಕ್ಯುಮೆಂಟ್ ಬಂದು FC ರನ್ನಿಂಗ್, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. ಟೈರ್ ಎಲ್ಲ ನಿಮಗೆ ಒಂದು 65% 70% ಟೈರ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆನ್ಸರ್ ಕೀ ಬರುತ್ತೆ. ಕೀ ಮೇಲೆ ವಿಂಡೋ ಅಪ್ಪರ್ ಇದೆ, ವಿಂಡೋ ಡೌನ್ ಇದೆ, ಅದು ಕಂಪ್ನಿಯಿಂದ ಬಂದಿರೋದು. ಮತ್ತೆ ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವಲ್ಲ? ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಇದೆ. ಓಕೆ ಏನು ಹೇಳ್ತಾರೆ ಈ ಗಾಡಿ ರೇಟು? ಸರ್ 2.45 ಹೇಳ್ತಾ ಇರೋದು. ನಿಮ್ಮ ಕಡೆಯಿಂದ ಬಂದರೆ ಒಂದು 2.35 2.30 ಗಂಟೆ ಮಾಡ್ಕೊಡ್ತೀನಿ. 2.30 ಸ್ವಲ್ಪ ಹೆಚ್ಚು ಕಮ್ಮಿ? ಆಯ್ತು. ಓಕೆ ಅಲ್ಲಿ ಇನ್ನೊಂದ್ಸತಿ ಅಡ್ರೆಸ್ ಹೇಳ್ಬೇಡಿ ಗಾಡಿಗಳ್ದು. ಸರ್ ಮಾಗಡಿ ಮೇನ್ ರೋಡು, ಸೀಗಹಳ್ಳಿ ಗೇಟ್ ಸರ್. ಓಕೆ ಮಾಗಡಿ ಮೇನ್ ರೋಡು, ಸೀಗಹಳ್ಳಿ ಗೇಟು, ಬೆಂಗಳೂರು? ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್ ಆಯ್ತು. ಓಕೆ ಸರ್.
ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.